ಮಲೆದುರ್ಗದ ರಣಧೀರ ವಿಕ್ರಮಸಿಂಹನ ಶೌರ್ಯದ ಗಾಥೆ. ಇದು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರದ ಕಾಲಘಟ್ಟದಲ್ಲಿ ನಡೆಯುವ ಒಬ್ಬ ವೀರ ಯೋಧನ ಮತ್ತು ನಾಡಿನ ರಕ್ಷಣೆಯ ಕಥೆ. ಕ್ರಿಶ 1565ರ ತಾಳಿಕೋಟೆಯ ಯುದ್ಧದ ನಂತರ ವಿಜಯನಗರ ಸಾಮ್ರಾಜ್ಯವು ಛಿದ್ರವಾಗಿತ್ತು. ಹಂಪಿಯ ವೈಭವವು ಮಣ್ಣು ಪಾಲಾಗುತ್ತಿತ್ತು. ಆದರೆ ಆ ಸಾಮ್ರಾಜ್ಯದ ರಕ್ತ ಹರಿಯುತ್ತಿದ್ದ ಕೆಲವು ಸಣ್ಣ ಪಾಳೆಯ ಪಟ್ಟುಗಳು ಮತ್ತು ನಿಷ್ಠಾವಂತ ಯೋಧರು ಇನ್ನೂ ತಮ್ಮ ಸ್ವಾಭಿಮಾನವನ್ನು ಬಿಟ್ಟುಕೊಟ್ಟಿರಲಿಲ್ಲ. ಅಂತಹವರಲ್ಲಿ ಒಬ್ಬನೇ ವಿಕ್ರಮಸಿಂಹ. ಇವನು ಆನೆಗೊಂದಿಯ ವೀರ ಸೈನಿಕರ ಸಾಲಿಗೆ ಸೇರಿದವನು. ಎತ್ತರದ ನಿಲುವು, ಕಲ್ಲಿನಂತಹ ತೋಳುಗಳು ಮತ್ತು ಕಣ್ಣುಗಳಲ್ಲಿ ನಾಡಿನ ಮೇಲಿನ ಅತೀವ ಪ್ರೀತಿ ಅವನ ಗುರುತಾಗಿತ್ತು. ದಕ್ಷಿಣದ ಕಡೆಗೆ ನುಗ್ಗುತ್ತಿದ್ದ ಶತ್ರು ಸೈನ್ಯದ ಕಣ್ಣು ಈಗ ಮಲೆದುರ್ಗ ಎಂಬ ಚಿಕ್ಕದಾದ ಕೋಟೆಯ ಮೇಲೆ ಬಿದ್ದಿತ್ತು. ಈ ಕೋಟೆಯು ಕಾಡಿನ ಮಧ್ಯೆ ಬೆಟ್ಟದ ಮೇಲಿದ್ದುದರಿಂದ ಶತ್ರುಗಳಿಗೆ ಇದು ದಕ್ಷಿಣದ ಬಾಗಿಲನ್ನು ತೆರೆಯುವ ಕೀಲಿ ಇದ್ದಂತೆ ಇತ್ತು. ಒಂದು ಕರಾಳ ರಾತ್ರಿ ಮಲೆದುರ್ಗದ ಪಾಳೆಗಾರರಾದ ಸೋಮಶೇಖರ ನಾಯಕರು ತುರ್ತು ಸಭೆ ಕರೆದರು. ನಮ್ಮ ಸೈನ್ಯ ಚಿಕ್ಕದಿದೆ, ಶತ್ರುಗಳ ಸೈನ್ಯ ಸಾವಿರಾರು ಸಂಖ್ಯೆಯಲ್ಲಿದೆ. ಶರಣಾಗುವುದು ನಮಗೆ ಅನಿವಾರ್ಯವೇ ಎಂದು ಆತಂಕದಿಂದ ಕೇಳಿದರು. ಸಭೆಯಲ್ಲಿದ್ದ ಹಿರಿಯರೆಲ್ಲರೂ ಮೌನವಾಗಿದ್ದರು. ಆಗ ವಿಕ್ರಮಸಿಂಹ ಎದ್ದು ನಿಂತು ಗರ್ಜಿಸಿದನು, ಶರಣಾಗುವುದು ವಿಜಯನಗರದ ರಕ್ತಕ್ಕೆ ಹೊಂದುವುದಿಲ್ಲ ಪ್ರಭು. ಶತ್ರುಗಳ ಸಂಖ್ಯಾಬಲ ನಮಗಿಂತ ಹೆಚ್ಚಿರಬಹುದು, ಆದರೆ ನಮ್ಮ ಮಣ್ಣಿನ ಗುಣ ಮತ್ತು ಈ ಬೆಟ್ಟದ ಹಾದಿಗಳು ನಮಗೆ ಗೊತ್ತು. ಅಂತಿಮ ಉಸಿರು ಇರುವವರೆಗೆ ನಾವು ಹೋರಾಡೋಣ. ವಿಕ್ರಮಸಿಂಹನ ಮಾತಿನಿಂದ ಸಭೆಯಲ್ಲಿ ಹೊಸ ಚೈತನ್ಯ ಮೂಡಿತು. ಆದರೆ ಕೇವಲ ಶೌರ್ಯದಿಂದ ಯುದ್ಧ ಗೆಲ್ಲಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಶತ್ರು ಸೈನ್ಯವು ಮರುದಿನ ಮುಂಜಾನೆ ಕೋಟೆಗೆ ಮುತ್ತಿಗೆ ಹಾಕುವ ಸಿದ್ಧತೆಯಲ್ಲಿದೆ ಎಂಬ ಸುಳಿವು ಅವನಿಗೆ ಸಿಕ್ಕಿತು. ಅವನು ತನ್ನ ಆಪ್ತಗೆಳೆಯರಾದ ಭೀಮ ಮತ್ತು ಸಿದ್ಧನೊಂದಿಗೆ ಒಂದು ರಹಸ್ಯ ಯೋಜನೆಯನ್ನು ರೂಪಿಸಿದನು. ನಾವು ಶತ್ರುಗಳನ್ನು ಕೋಟೆಯ ಹತ್ತಿರ ಬರಲು ಬಿಡಬಾರದು. ಬೆಟ್ಟದ ಬುಡದಲ್ಲಿರುವ ಕಿರಿದಾದ ಹಾದಿಯಲ್ಲೇ ಅವರನ್ನು ತಡೆಯಬೇಕು ಎಂದು ವಿವರಿಸಿದನು. ಅಂದು ರಾತ್ರಿ ಮಳೆ ಸುರಿಯುತ್ತಿತ್ತು. ವಿಕ್ರಮಸಿಂಹ ತನ್ನ ಸಣ್ಣ ಪಡೆಯೊಂದಿಗೆ ಕತ್ತಲೆಯಲ್ಲಿ ಬೆಟ್ಟದಿಂದ ಕೆಳಗಿಳಿದನು. ಅವರ ಕೈಯಲ್ಲಿ ಕೇವಲ ಕತ್ತಿಗಳಿರಲಿಲ್ಲ, ಬದಲಿಗೆ ದೊಡ್ಡ ಬಂಡೆಗಳನ್ನು ಉರುಳಿಸುವ ಸಲಕರಣೆಗಳು ಮತ್ತು ಬೆಂಕಿಯ ಉಂಡೆಗಳಿದ್ದವು. ಸರಿರಾತ್ರಿಯ ಹೊತ್ತಿಗೆ ಶತ್ರು ಸೈನ್ಯದ ಮೊದಲ ತುಕಡಿಯು ಆ ಕಿರಿದಾದ ದಾರಿಯಲ್ಲಿ ಸಾಗುತ್ತಿತ್ತು. ಅವರಿಗೆ ಕಾಡಿನ ಮೌನದ ಹಿಂದೆ ಅಡಗಿದ್ದ ಅಪಾಯದ ಅರಿವಿರಲಿಲ್ಲ. ವಿಕ್ರಮಸಿಂಹ ಒಂದು ಎತ್ತರದ ಬಂಡೆಯ ಮೇಲೆ ನಿಂತು ತನ್ನ ಕತ್ತಿಯನ್ನು ಮೇಲೆತ್ತಿ ಸನ್ನೆ ಮಾಡಿದನು. ಕ್ಷಣಾರ್ಧದಲ್ಲಿ ಇಡೀ ಬೆಟ್ಟವೇ ನಡುಗಿದಂತೆ ಸದ್ದಾಯಿತು. ಮೇಲಿಂದ ಬೃಹತ್ ಬಂಡೆಗಳು ಶತ್ರು ಸೈನ್ಯದ ಮೇಲೆ ಉರುಳಿ ಬಂದವು. ದಿಕ್ಕಾಪಾಲಾದ ಶತ್ರುಗಳ ಮೇಲೆ ವಿಕ್ರಮಸಿಂಹ ತನ್ನ ಸಣ್ಣ ಪಡೆಯೊಂದಿಗೆ ಮಿಂಚಿನಂತೆ ದಾಳಿ ಮಾಡಿದನು. ಯುದ್ಧ ಆರಂಭವಾಗಿತ್ತು. ಕತ್ತಿಗಳ ಸದ್ದು ಸೈನಿಕರ ಆರ್ತನಾದ ಕಾಡಿನ ಮೌನವನ್ನು ಭೇದಿಸಿತು. ವಿಕ್ರಮಸಿಂಹನ ಕತ್ತಿ ಶತ್ರುಗಳ ರಕ್ತದಲ್ಲಿ ಮಿಂದು ಹೋಗಿತ್ತು. ಆದರೆ ಇದು ಕೇವಲ ಆರಂಭ ಮಾತ್ರ ಎಂಬುದು ಅವನಿಗೆ ತಿಳಿದಿತ್ತು. ಬೆಟ್ಟದ ಬುಡದಲ್ಲಿ ನಡೆದ ಆ ದಿಢೀರ್ ದಾಳಿಯಿಂದ ಶತ್ರು ಸೈನ್ಯವು ದಿಕ್ಕಾಪಾಲಾಯಿತು. ಆದರೆ ಶತ್ರು ಸೇನಾಪತಿ ಜುಲ್ಫಿಕರ್ ಖಾನ್ ಒಬ್ಬ ಚತುರ ಯುದ್ಧ ತಂತ್ರಜ್ಞನಾಗಿದ್ದ. ತನ್ನ ಮೊದಲ ತುಕಡಿ ಸೋಲುತ್ತಿರುವುದನ್ನು ಕಂಡು ಅವನು ತಕ್ಷಣವೇ ತನ್ನ ಅಶ್ವದಳಕ್ಕೆ ಸನ್ನಿಹಿತನಾಗಲು ಆದೇಶಿಸಿದನು. ಒಬ್ಬ ಸಾಮಾನ್ಯ ಸೈನಿಕ ನಮ್ಮ ಸೈನ್ಯವನ್ನು ತಡೆಯುವುದೇ? ಅವನನ್ನು ಜೀವಂತವಾಗಿ ಹಿಡಿಯಿರಿ ಎಂದು ಜುಲ್ಫಿಕರ್ ಅಬ್ಬರಿಸಿದನು. ಕತ್ತಲೆಯಲ್ಲಿ ವಿಕ್ರಮಸಿಂಹ ಮತ್ತು ಅವನ 20 ಮಂದಿ ಸೈನಿಕರು ನೂರಾರು ಶತ್ರುಗಳ ನಡುವೆ ಸಿಲುಕಿಕೊಂಡಿದ್ದರು. ವಿಕ್ರಮನ ಕತ್ತಿ ಗಾಳಿಯಲ್ಲಿ ಸುಳಿಯುವ ನಾಗರಹಾವಿನಂತೆ ವೇಗವಾಗಿತ್ತು. ಅವನು ತನ್ನ ಬೆನ್ನಿಗೆ ಬೆನ್ನು ಕೊಟ್ಟು ನಿಂತಿದ್ದ ಸಿದ್ಧನಿಗೆ ಹೇಳಿದನು, ಸಿದ್ಧ, ನಾವಿಲ್ಲಿ ಹೆಚ್ಚು ಹೊತ್ತು ನಿಲ್ಲಬಾರದು. ಶತ್ರುಗಳ ಕುದುರೆಗಳು ಮೇಲಕ್ಕೆ ಬಂದರೆ ನಮ್ಮ ಕಥೆ ಮುಗಿಯಿತು. ಗುಪ್ತ ಹಾದಿಯ ಮೂಲಕ ಕೋಟೆಯ ಹಿಂಭಾಗಕ್ಕೆ ಸಾಗೋಣ. ಆದರೆ ಅಷ್ಟರಲ್ಲೇ ಶತ್ರುಗಳ ಬಾಣವೊಂದು ವಿಕ್ರಮನ ಭುಜಕ್ಕೆ ತಗುಲಿತು. ನೋವಿನಿಂದ ಮೈಯೆಲ್ಲ ಉರಿದರೂ ಅವನು ಧೃತಿಗೆಡಲಿಲ್ಲ. ತನ್ನ ಗಾಯವನ್ನು ಒಂದು ಬಟ್ಟೆಯಿಂದ ಬಿಗಿದು ಕಟ್ಟಿ ತನ್ನ ಸೈನಿಕರನ್ನು ಕರೆದುಕೊಂಡು ದಟ್ಟವಾದ ಕಾಡಿನೊಳಗೆ ಮಾಯವಾದನು. ಮಲೆದುರ್ಗದ ಕೋಟೆಯ ಮೇಲೆ ನಿಂತಿದ್ದ ಸೋಮಶೇಖರ ನಾಯಕರು ದೂರದಲ್ಲಿ ಕಾಣುತ್ತಿದ್ದ ಬೆಂಕಿಯ ಜ್ವಾಲೆಗಳನ್ನು ನೋಡಿ ಚಿಂತಿತರಾಗಿದ್ದರು. ವಿಕ್ರಮಸಿಂಹ ಇನ್ನೂ ಹಿಂತಿರುಗಿಲ್ಲ, ಶತ್ರುಗಳು ಕೋಟೆಯ ಬಾಗಿಲಿಗೆ ಬಂದೇ ಬಿಟ್ಟರು ಎಂದು ಸೈನಿಕರು ಕೂಗುತ್ತಿದ್ದರು. ಶತ್ರು ಸೈನ್ಯವು ಈಗ ಕೋಟೆಯ ಮುಖ್ಯ ದ್ವಾರದ ಮುಂದೆ ಬಂದು ನಿಂತಿತ್ತು. ದೊಡ್ಡ ಮರದ ದಿಮ್ಮಿಗಳನ್ನು ಬಳಸಿ ಕೋಟೆಯ ಬಾಗಿಲನ್ನು ಮುರಿಯಲು ಪ್ರಯತ್ನಿಸುತ್ತಿದ್ದರು. ಕೋಟೆಯ ಮೇಲಿಂದ ಸೈನಿಕರು ಕಾದ ಎಣ್ಣೆ ಮತ್ತು ಕಲ್ಲುಗಳನ್ನು ಸುರಿಯುತ್ತಿದ್ದರೂ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಲೇ ಇತ್ತು. ಕೋಟೆಯ ಬಾಗಿಲು ಮುರಿಯುವ ಹಂತಕ್ಕೆ ಬಂದಾಗ ಹಠಾತ್ತನೆ ಶತ್ರುಗಳ ಹಿಂಭಾಗದಿಂದ ರಣಕಹಳೆ ಸದ್ದಾಯಿತು. ಅದು ವಿಕ್ರಮಸಿಂಹನ ಸಂಕೇತವಾಗಿತ್ತು. ವಿಕ್ರಮನು ನೇರವಾಗಿ ಕೋಟೆಗೆ ಬರುವ ಬದಲು ಬೆಟ್ಟದ ಇನ್ನೊಂದು ಬದಿಯಿಂದ ಶತ್ರುಗಳ ಶಸ್ತ್ರಾಸ್ತ್ರಗಾರ ಮತ್ತು ಆಹಾರದ ದಾಸ್ತಾನು ಇದ್ದ ಕಡೆಗೆ ನುಗ್ಗಿದ್ದನು. ಅಲ್ಲಿಗೆ ಬೆಂಕಿಯಿಟ್ಟು ಶತ್ರುಗಳ ಸಂಪರ್ಕವನ್ನು ಕಡಿತಗೊಳಿಸಿದನು. ಶತ್ರು ಸೈನ್ಯದ ಹಿಂಭಾಗದಲ್ಲಿ ಹಾಹಾಕಾರ ಎದ್ದಿತು. ಮುಂಭಾಗದಲ್ಲಿ ಕೋಟೆಯ ಬಾಗಿಲು ತೆರೆಯಿತು. ಸೋಮಶೇಖರ ನಾಯಕರು ಸ್ವತಃ ತಾವೇ ಕತ್ತಿ ಹಿಡಿದು ಹೊರಬಂದರು. ಹರಹರ ಮಹಾದೇವ,
ಎಂಬ ಘೋಷಣಾಯ ಮುಗಿಲು ಮುಟ್ಟಿತು. ಶತ್ರುಗಳು ಅಕ್ಷರಶಃ ಇಕ್ಕಳದ ನಡುವೆ ಸಿಕ್ಕಿಕೊಂಡಂತಾದರು. ವಿಕ್ರಮಸಿಂಹ ಮತ್ತು ಜುಲ್ಫಿಕರ್ ಖಾನ್ ಮುಖಾಮುಖಿಯಾದರು. ನಿನ್ನ ಶೌರ್ಯ ಮೆಚ್ಚುವಂತದ್ದು ಯುವಕ, ಆದರೆ ನಿನ್ನ ಸಾವು ನನ್ನ ಕೈಯಲ್ಲೇ ಇದೆ ಎಂದು ಜುಲ್ಫಿಕರ್ ತನ್ನ ಭಾರೀ ಗದೆಯನ್ನು ಬೀಸಿದನು. ವಿಕ್ರಮ ತನ್ನ ಕತ್ತಿಯಿಂದ ಅದನ್ನು ತಡೆದರೂ ಅವನ ಕೈಗಳು ಜುಮ್ಮೆಂದವು. ಆ ಕಣಿವೆಯ ಮಣ್ಣು ರಕ್ತದಿಂದ ಕೆಂಪಾಗಿತ್ತು. ವಿಜಯನಗರದ ಅಳಿವು ಉಳಿವಿನ ಈ ಸಣ್ಣ ಹೋರಾಟದಲ್ಲಿ ಯಾರಿಗೆ ಜಯ ಸಿಗಲಿದೆ? ವಿಕ್ರಮಸಿಂಹ ಗಾಯಗೊಂಡಿದ್ದರೂ ಅವನ ಕಣ್ಣುಗಳಲ್ಲಿ ಗೆಲುವಿನ ಕಿಚ್ಚು ಮಾತ್ರ ಆರಿರಲಿಲ್ಲ. ಕಣಿವೆಯಲ್ಲಿ ಕತ್ತಿಗಳ ಕಿಡಿ ಹಾರುತ್ತಿತ್ತು. ಒಂದು ಕಡೆ ಜುಲ್ಫಿಕರ್ ಖಾನ್ನ ಬೃಹದ್ಗದೆ, ಇನ್ನೊಂದು ಕಡೆ ವಿಕ್ರಮಸಿಂಹನ ಚುರುಕಾದ ಕತ್ತಿವರಸೆ. ಜುಲ್ಫಿಕರ್ ಖಾನ್ ತನ್ನ ಬಲವನ್ನು ನಂಬಿದ್ದರೆ ವಿಕ್ರಮ ತನ್ನ ವೇಗ ಮತ್ತು ತಂತ್ರವನ್ನು ನಂಬಿದ್ದನು. ಜುಲ್ಫಿಕರ್ ತನ್ನ ಗದೆಯನ್ನು ಅತಿ ವೇಗವಾಗಿ ಬೀಸಿದಾಗ ವಿಕ್ರಮ ಮೆಲ್ಲಗೆ ಬಾಗಿ ತಪ್ಪಿಸಿಕೊಂಡನು. ಗದೆ ನೆಲಕ್ಕೆ ಬಡಿದು ಅಲ್ಲಿನ ಕಲ್ಲುಗಳು ಪುಡಿಪುಡಿಯಾದವು. ಅದೇ ಸಮಯದಲ್ಲಿ ವಿಕ್ರಮ ತನ್ನ ಕತ್ತಿಯಿಂದ ಜುಲ್ಫಿಕರ್ನ ಭುಜಕ್ಕೆ ಸಣ್ಣ ಗಾಯ ಮಾಡಿದನು. ಹುಡುಗ, ಕೇವಲ ವೇಗದಿಂದ ನೀನು ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಜುಲ್ಫಿಕರ್ ಅಬ್ಬರಿಸುತ್ತಾ ತನ್ನ ಸೈನಿಕರಿಗೆ ಸನ್ನೆ ಮಾಡಿದನು. ಕೂಡಲೇ 5-6 ಮಂದಿ ಶತ್ರು ಸೈನಿಕರು ವಿಕ್ರಮನನ್ನು ಸುತ್ತುವರಿದರು. ವಿಕ್ರಮ ಏಕಾಂಗಿಯಾಗಿ ಹೋರಾಡುತ್ತಿರುವುದನ್ನು ಕಂಡು ಅವನ ಗೆಳೆಯ ಸಿದ್ದನು ತನ್ನ ಕುದುರೆಯನ್ನು ವೇಗವಾಗಿ ಓಡಿಸಿಕೊಂಡು ಬಂದನು. ವಿಕ್ರಮ, ನೀನು ಸೇನಾಪತಿಯನ್ನು ನೋಡು, ಈ ಸೈನಿಕರನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಕೂಗುತ್ತಾ ಶತ್ರುಗಳ ಮೇಲೆ ಮುನ್ನುಗ್ಗಿದನು. ಆದರೆ ಶತ್ರುಗಳ ಸಂಖ್ಯೆ ಅಪಾರವಾಗಿತ್ತು. ಹೋರಾಟದ ಮಧ್ಯೆ ಶತ್ರುಗಳ ಭರ್ಜಿಯೊಂದು ಸಿದ್ದನ ಎದೆಗೆ ನಾಟಿತು. ಸಿದ್ದನು ರಕ್ತದ ಮಡುವಿನಲ್ಲಿ ಕೆಳಗೆ ಬಿದ್ದರೂ ಸಾಯುವ ಮುನ್ನ ಒಬ್ಬ ಶತ್ರು ಸೈನಿಕನನ್ನು ತನ್ನೊಂದಿಗೆ ಎಳೆದೊಯ್ದನು. ತನ್ನ ಆಪ್ತ ಗೆಳೆಯನ ಬಲಿದಾನವನ್ನು ಕಂಡ ವಿಕ್ರಮನ ಕಣ್ಣುಗಳಲ್ಲಿ ರೋಷಾಗ್ನಿ ಉರಿಯತೊಡಗಿತು. ಗೆಳೆಯನ ಸಾವಿನ ದುಃಖವನ್ನು ಪಕ್ಕಕ್ಕಿಟ್ಟು ವಿಕ್ರಮಸಿಂಹ ರೌದ್ರಾವತಾರ ತಾಳಿದನು. ಅವನ ಕತ್ತಿ ಈಗ ಗಾಳಿಯಲ್ಲಿ ಕಾಣದಷ್ಟು ವೇಗವಾಗಿತ್ತು. ಜುಲ್ಫಿಕರ್ ಖಾನ್ ಹಿಂದೆ ಸರಿಯಲಾರಂಭಿಸಿದನು. ವಿಕ್ರಮ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಜುಲ್ಫಿಕರ್ನ ಕೈಯಲ್ಲಿದ್ದ ಗದೆಯನ್ನೇ 2 ತುಂಡು ಮಾಡಿದನು. ಸೇನಾಪತಿ ಜುಲ್ಫಿಕರ್ ಖಾನ್ ಸೋಲನ್ನು ಒಪ್ಪದೆ ತನ್ನ ನಡುವಿನಲ್ಲಿದ್ದ ಚೂರಿಯನ್ನು ತೆಗೆದು ವಿಕ್ರಮನ ಮೇಲೆ ಎರಗಿದನು. ಆದರೆ ವಿಕ್ರಮ ಅಷ್ಟರಲ್ಲೇ ಸಿದ್ಧನಾಗಿದ್ದ. ಅವನ ಕತ್ತಿ ಜುಲ್ಫಿಕರನ ಎದೆಯನ್ನು ಸೀಳಿತ್ತು. ಶತ್ರು ಸೇನಾಪತಿ ಕೆಳಗೆ ಬೀಳುತ್ತಿದ್ದಂತೆ ಶತ್ರು ಸೈನ್ಯದಲ್ಲಿ ಹಾಹಾಕಾರ ಎದ್ದಿತು. ನಾಯಕನಿಲ್ಲದ ಸೈನ್ಯವು ದಿಕ್ಕಾಪಾಲಾಗಿ ಕಾಡಿನೊಳಗೆ ಓಡಲಾರಂಭಿಸಿತು. ಮಲೆದುರ್ಗದ ಕೋಟೆಯ ಮೇಲೆ ವಿಜಯದ ಧ್ವಜ ಹಾರಾಡಿತು. ಸೋಮಶೇಖರ ನಾಯಕರು ಕೆಳಗೆ ಬಂದು ವಿಕ್ರಮನನ್ನು ಅಪ್ಪಿಕೊಂಡರು. ವಿಕ್ರಮ, ಇಂದು ನೀನು ಈ ನಾಡನ್ನು ಉಳಿಸಿದೆ. ವಿಜಯನಗರದ ಮರಿಮಗ ನೀನು ಎಂದು ಕಣ್ಣೀರು ಹಾಕಿದರು. ಆದರೆ ವಿಕ್ರಮನ ಮುಖದಲ್ಲಿ ಸಂಭ್ರಮವಿರಲಿಲ್ಲ. ಅವನು ಮೌನವಾಗಿ ಯುದ್ಧಭೂಮಿಯಲ್ಲಿ ಬಿದ್ದಿದ್ದ ತನ್ನ ಸೈನಿಕರ ಮತ್ತು ಗೆಳೆಯ ಸಿದ್ದನ ಶವಗಳ ಹತ್ತಿರ ಹೋದನು. ಜಯ ಸಿಕ್ಕಿದೆ ಸಿದ್ದ, ಆದರೆ ಅದನ್ನು ನೋಡಲು ನೀನಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅತ್ತನು. ಆ ರಾತ್ರಿ ಇಡೀ ಕೋಟೆಯಲ್ಲಿ ಹಣತೆಗಳು ಬೆಳಗಿದವು. ಮೃತಪಟ್ಟ ವೀರ ಸೈನಿಕರಿಗೆ ಗೌರವ ಸಲ್ಲಿಸಲಾಯಿತು. ವಿಕ್ರಮಸಿಂಹನಿಗೆ ರಣಧೀರ ಎಂಬ ಬಿರುದನ್ನು ನೀಡಲಾಯಿತು. ಆದರೆ ವಿಕ್ರಮ ನಿರ್ಧರಿಸಿದ, ಇದು ಕೇವಲ ಒಂದು ಕೋಟೆಯ ರಕ್ಷಣೆ ಮಾತ್ರವಲ್ಲ, ಇಡೀ ನಾಡನ್ನು ಮತ್ತೆ ಕಟ್ಟುವ ಸಂಕಲ್ಪದ ಆರಂಭ. ಮಲೆದುರ್ಗದ ವಿಜಯವು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಿಚ್ಚಿನಂತೆ ಹರಡಿತು. ಶತ್ರು ಸೈನ್ಯ ಅಜೇಯವಲ್ಲ ಎಂಬ ನಂಬಿಕೆ ಜನರಲ್ಲಿ ಮೂಡಿತು. ಆದರೆ ವಿಕ್ರಮಸಿಂಹನಿಗೆ ತಿಳಿದಿತ್ತು, ಜುಲ್ಫಿಕರ್ ಖಾನ್ನ ಸಾವು ಸುಲ್ತಾನರನ್ನು ಕೆರಳಿಸುತ್ತದೆ ಮತ್ತು ಅವರು ದೊಡ್ಡ ಸೈನ್ಯದೊಂದಿಗೆ ಮತ್ತೆ ಮರಳಿ ಬರುತ್ತಾರೆ ಎಂದು. ನಾವು ಕೇವಲ ರಕ್ಷಣೆ ಮಾಡಿಕೊಂಡರೆ ಸಾಲದು, ಶತ್ರುಗಳ ಕೇಂದ್ರ ಸ್ಥಾನವನ್ನೇ ನಡುಗಿಸಬೇಕು ಎಂದು ವಿಕ್ರಮ ಸೋಮಶೇಖರ ನಾಯಕರಿಗೆ ವಿವರಿಸಿದನು. ವಿಕ್ರಮಸಿಂಹನು ಬೆಟ್ಟದ ತಪ್ಪಲಿನಲ್ಲಿರುವ ಹಳ್ಳಿಗಳಿಗೆ ಭೇಟಿ ನೀಡಿದನು. ಅಲ್ಲಿನ ಯುವಕರಿಗೆ ಶಸ್ತ್ರಾಸ್ತ್ರ ತರಬೇತಿ ನೀಡಲು ಆರಂಭಿಸಿದನು. ಇವರು ಸಾಮಾನ್ಯ ಸೈನಿಕರಲ್ಲ, ಇವರು ಗೆರಿಲ್ಲಾ ಯುದ್ಧತಂತ್ರದಲ್ಲಿ ಪರಿಣಿತರಾಗಬೇಕೆಂದು ಅವನು ಬಯಸಿದನು. ದಟ್ಟ ಅರಣ್ಯ, ಕಡಿದಾದ ಹಾದಿಗಳು ಮತ್ತು ಗುಪ್ತ ಸುರಂಗಗಳನ್ನು ಬಳಸಿಕೊಂಡು ಶತ್ರುಗಳನ್ನು ಕಾಡುವುದು ಅವನ ಉದ್ದೇಶವಾಗಿತ್ತು. ಒಂದು ದಿನ ತರಬೇತಿಯ ಅವಧಿಯಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ಕುದುರೆಯನ್ನೇರಿ ಬಂದನು. ಅವನು ವಿಜಯನಗರದ ಅರಮನೆಯ ಹಳೆಯ ಅಂಗರಕ್ಷಕನಾಗಿದ್ದ ಕೃಷ್ಣಪ್ಪ. ವಿಕ್ರಮ, ಹಂಪಿಯ ಖಜಾನೆಯಲ್ಲಿದ್ದ ರಹಸ್ಯ ನಕ್ಷೆಯೊಂದು ನನ್ನ ಬಳಿಯಿದೆ. ಅದರಲ್ಲಿ ವಿಜಯನಗರದ ಪತನದ ನಂತರ ಉಳಿದಿದ್ದ ಅಪಾರ ಶಸ್ತ್ರಾಸ್ತ್ರಗಳು ಮತ್ತು ಬಂಗಾರವನ್ನು ಎಲ್ಲಿ ಬಚ್ಚಿಡಲಾಗಿದೆ ಎಂಬ ಸುಳಿವು ಇದೆ ಎಂದು ರಹಸ್ಯವಾಗಿ ಹೇಳಿದನು. ಆ ಶಸ್ತ್ರಾಸ್ತ್ರಗಳು ಸಿಕ್ಕರೆ ಮಾತ್ರ ಶತ್ರುಗಳ ಬೃಹತ್ ಸೈನ್ಯವನ್ನು ಎದುರಿಸಲು ಸಾಧ್ಯವಿತ್ತು. ವಿಕ್ರಮಸಿಂಹ, ಕೃಷ್ಣಪ್ಪ ಮತ್ತು 10 ಮಂದಿ ಆಯ್ದ ವೀರರು ತುಂಗಭದ್ರಾ ನದಿಯ ತೀರದತ್ತ ಪಯಣ ಬೆಳೆಸಿದರು. ಈ ಹಾದಿಯು ಅತ್ಯಂತ ಅಪಾಯಕಾರಿಯಾಗಿತ್ತು, ಏಕೆಂದರೆ ಹಂಪಿಯ ಸುತ್ತಮುತ್ತ ಈಗಲೂ ಶತ್ರುಗಳ ಕಾವಲು ಇತ್ತು. ಹಾದಿಯಲ್ಲಿ ಅವರು ಹಳೆಯ ಮಠವೊಂದರಲ್ಲಿ ತಂಗಿದ್ದರು. ಅಲ್ಲಿ ವಿಕ್ರಮನಿಗೆ ಒಂದು ವಿಚಿತ್ರ ಅನುಭವವಾಯಿತು. ಆ ಮಠದ ಸ್ವಾಮೀಜಿ ಅವನಿಗೆ ಒಂದು ಪುರಾತನವಾದ ಖಡ್ಗವನ್ನು ನೀಡಿ ಹೇಳಿದರು, ಇದು ಕೇವಲ ಕಬ್ಬಿಣದ ತುಂಡಲ್ಲ, ಇದು ಧರ್ಮದ ಸಂಕೇತ. ಇದರ ಮೇಲೆ ರಕ್ತ ಹರಿಯುವಾಗ ನಿನ್ನ ಮನಸ್ಸು ದ್ವೇಷದಿಂದಲ್ಲ, ನಾಡಿನ ಪ್ರೀತಿಯಿಂದ ತುಂಬಿರಲಿ.
ಇತ್ತ ಸುಲ್ತಾನರ ದರ್ಬಾರಿನಲ್ಲಿ ಜುಲ್ಫಿಕರನ ಸಾವಿನ ಸುದ್ದಿ ಕೇಳಿ ಸುಲ್ತಾನನು ಕೆಂಡಾಮಂಡಲನಾಗಿದ್ದನು. ಯಾರು ಆ ವಿಕ್ರಮಸಿಂಹ? ಅವನನ್ನು ಹಿಡಿದು ತಂದವರಿಗೆ 1000 ಚಿನ್ನದ ನಾಣ್ಯಗಳ ಬಹುಮಾನ ಎಂದು ಘೋಷಿಸಿದನು. ವಿಕ್ರಮನನ್ನು ಹಾದಿಯಲ್ಲೇ ತಡೆಯಲು ಒಂದು ಹೊಸ ತುಕಡಿಯನ್ನು ಕಳುಹಿಸಲಾಯಿತು. ವಿಕ್ರಮಸಿಂಹ ನದಿಯನ್ನು ದಾಟುತ್ತಿದ್ದಾಗ ನದಿಯ ಇನ್ನೊಂದು ದಡದಲ್ಲಿ ಶತ್ರುಗಳ ಸೈನ್ಯ ಹೊಂಚು ಹಾಕಿ ಕುಳಿತಿರುವುದು ಅವನ ಗಮನಕ್ಕೆ ಬಂದಿತು. ನಾವು ನೇರವಾಗಿ ಹೋದರೆ ಬಲೆಗೆ ಬೀಳುತ್ತೇವೆ, ನಾವು ನೀರಿನ ಒಳಗೆ ಈಜಿ ಹೋಗಿ ಅವರ ದೋಣಿಗಳನ್ನು ಮುಳುಗಿಸಬೇಕು ಎಂದು ವಿಕ್ರಮ ಹೊಸ ತಂತ್ರ ರೂಪಿಸಿದನು. ಅಂದು ಕತ್ತಲ ರಾತ್ರಿ, ಚಂದ್ರನ ಬೆಳಕು ಮಸುಕಾಗಿತ್ತು. ವಿಕ್ರಮ ಮತ್ತು ಅವನ ಸೈನಿಕರು ತಮ್ಮ ಬಾಯಲ್ಲಿ ಸಣ್ಣ ಕೊಳವೆಗಳನ್ನು ಉಸಿರಾಡಲು ಇಟ್ಟುಕೊಂಡು ನೀರಿನೊಳಗೆ ಮುಳುಗಿ ಶತ್ರುಗಳ ಸೈನ್ಯದತ್ತ ಸಾಗಿದರು. ನದಿಯ ತಣ್ಣನೆಯ ನೀರಿನಲ್ಲಿ ವಿಕ್ರಮ ಮತ್ತು ಅವನ ಸೈನಿಕರು ಶಬ್ದವಿಲ್ಲದೆ ಸಾಗುತ್ತಿದ್ದರು. ಶತ್ರುಗಳು ದಡದ ಮೇಲೆ ದೊಡ್ಡ ಬೆಂಕಿ ಹಾಕಿ ಮೈಮರೆತು ಕುಳಿತಿದ್ದರು. ವಿಕ್ರಮ ನೀರಿನೊಳಗಿಂದಲೇ ಸನ್ನೆ ಮಾಡಿದಾಗ ಅವನ ಸೈನಿಕರು ಶತ್ರುಗಳ ದೋಣಿಗಳಿಗೆ ರಂಧ್ರಗಳನ್ನು ಕೊರೆದರು ಮತ್ತು ಅವರ ಮದ್ದುಗುಂಡುಗಳಿಗೆ ನೀರು ನುಗ್ಗುವಂತೆ ಮಾಡಿದರು. ದಿಢೀರನೆ ನೀರಿನಿಂದ ಪುಟಿದೆದ್ದ ವಿಕ್ರಮನ ಪಡೆ ಶತ್ರುಗಳ ಮೇಲೆ ಮಿಂಚಿನಂತೆ ದಾಳಿ ಮಾಡಿತು. ಸಿದ್ಧವಿಲ್ಲದ ಶತ್ರು ಸೈನ್ಯ ಕಂಗಾಲಾಯಿತು. ಕತ್ತಲೆ ಮತ್ತು ನೀರಿನ ಅಬ್ಬರದ ನಡುವೆ ವಿಕ್ರಮ ಒಬ್ಬ ವೀರಾವೇಶದ ಸೈನಿಕನಂತೆ ಕಂಡನು. ಅಲ್ಪ ಸಮಯದಲ್ಲೇ ಶತ್ರುಗಳು ಸೋತು ಓಡಿಹೋದರು. ನದಿಯನ್ನು ದಾಟಿದ ನಂತರ ಕೃಷ್ಣಪ್ಪ ತೋರಿಸಿದ ಮಾರ್ಗದಂತೆ ಅವರು ಒಂದು ಪಾಳುಬಿದ್ದ ದೇಗುಲದ ಕೆಳಭಾಗದಲ್ಲಿದ್ದ ರಹಸ್ಯ ಸುರಂಗವನ್ನು ಪ್ರವೇಶಿಸಿದರು. ಅಲ್ಲಿ ದೀಪ ಬೆಳಗಿದಾಗ ವಿಕ್ರಮನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಅಲ್ಲಿ ಸಾವಿರಾರು ಉಕ್ಕಿನ ಕತ್ತಿಗಳು, ಭರ್ಜಿಗಳು ಮತ್ತು ವಿಜಯನಗರದ ವಿಶಿಷ್ಟವಾದ ಗುರಾಣಿಗಳಿದ್ದವು. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದು ಹಳೆಯ ತಾಮ್ರದ ಪಟವಿತ್ತು. ಅದರ ಮೇಲೆ ಮಹಾರಾಜ ಕೃಷ್ಣದೇವರಾಯರ ಸಹಿಯಿತ್ತು. ನನ್ನ ಸೈನ್ಯ ಸೋಲಬಹುದು, ಆದರೆ ಈ ಮಣ್ಣಿನ ಸ್ವಾಭಿಮಾನ ಎಂದಿಗೂ ಸೋಲಬಾರದು. ವಿಕ್ರಮನಿಗೆ ಅರ್ಥವಾಯಿತು, ಇದು ಕೇವಲ ಆಯುಧಗಳಲ್ಲ, ಇದು ನಾಡನ್ನು ಮರುನಿರ್ಮಾಣ ಮಾಡುವ ಆಶೀರ್ವಾದ. ಹೊಸ ಶಸ್ತ್ರಾಸ್ತ್ರಗಳೊಂದಿಗೆ ಮಲೆದುರ್ಗಕ್ಕೆ ಮರಳಿದ ವಿಕ್ರಮನನ್ನು ಜನರು ದೇವರಂತೆ ಬರಮಾಡಿಕೊಂಡರು. ಆದರೆ ಸುಲ್ತಾನರ ಬೃಹತ್ ಸೈನ್ಯ ಈಗ ಕೋಟೆಯನ್ನು ಸುತ್ತುವರೆದಿತ್ತು. ಈ ಬಾರಿ ಸುಲ್ತಾನರು ಸ್ವತಃ ಬಂದಿದ್ದರು. ಯುದ್ಧ ಆರಂಭವಾಯಿತು. ವಿಕ್ರಮ ಈ ಬಾರಿ ರಕ್ಷಣಾತ್ಮಕವಾಗಿ ಇರಲಿಲ್ಲ. ಅವನು ಕೋಟೆಯ ಬಾಗಿಲನ್ನು ತೆರೆದು ತಾನೇ ಶತ್ರುಗಳ ಮೇಲೆ ನುಗ್ಗಿದನು. ಹೊಸ ಉಕ್ಕಿನ ಕತ್ತಿಗಳು ಶತ್ರುಗಳ ಕವಚಗಳನ್ನು ಬೆಣ್ಣೆಯಂತೆ ಸೀಳುತ್ತಿದ್ದವು. ವಿಕ್ರಮನ ಗೆರಿಲ್ಲಾ ಪಡೆಯು ಕಾಡಿನ ಪ್ರತಿ ಮರದ ಹಿಂದಿನಿಂದಲೂ ಶತ್ರುಗಳ ಮೇಲೆ ಬಾಣದ ಮಳೆಗರೆದರು. ಯುದ್ಧದ ಮಧ್ಯದಲ್ಲಿ ವಿಕ್ರಮ ನೇರವಾಗಿ ಸುಲ್ತಾನನ ಕಡೆಗೆ ನುಗ್ಗಿದನು. ಅವನ ಸಾಹಸ ಕಂಡು ಶತ್ರುಗಳೇ ದಾರಿ ಬಿಟ್ಟರು. ಸುಲ್ತಾನನಿಗೆ ಅರಿವಾಯಿತು, ಈ ಮಣ್ಣಿನ ಮಗನನ್ನು ಸೋಲಿಸುವುದು ಅಸಾಧ್ಯ ಎಂದು. ಪ್ರಾಣಾಪಾಯದಿಂದ ಪಾರಾಗಲು ಸುಲ್ತಾನನು ತನ್ನ ಸೈನ್ಯದೊಂದಿಗೆ ಹಿಂದೆ ಸರಿದನು. ಮಲೆದುರ್ಗದ ಮೇಲೆ ಕೇಸರಿ ಧ್ವಜ ಮುಗಿಲೆತ್ತರಕ್ಕೆ ಹಾರಿತು. ವಿಕ್ರಮಸಿಂಹ ಜಯಶಾಲಿಯಾಗಿದ್ದ. ಆದರೆ ಅವನು ರಾಜನಾಗಲು ಬಯಸಲಿಲ್ಲ. ಅವನು ಸೋಮಶೇಖರ ನಾಯಕರ ಮುಂದೆ ಮಂಡಿಯೂರಿ ತನ್ನ ಕತ್ತಿಯನ್ನು ಇಟ್ಟನು. ಪ್ರಭು, ಯುದ್ಧ ಮುಗಿದಿದೆ, ಆದರೆ ನಾಡನ್ನು ಕಟ್ಟುವ ಕೆಲಸ ಈಗ ಆರಂಭವಾಗಬೇಕಿದೆ. ರೈತರು ಮರಳಿ ಹೊಲಕ್ಕೆ ಹೋಗಬೇಕು, ದೇಗುಲಗಳಲ್ಲಿ ಮತ್ತೆ ಘಂಟಾನಾದ ಕೇಳಿಸಬೇಕು. ನಾನೊಬ್ಬ ಸೈನಿಕನಾಗಿ ಈ ಮಣ್ಣನ್ನು ಕಾಯುತ್ತಿರುತ್ತೇನೆ ಎಂದನು. ವಿಕ್ರಮಸಿಂಹನ ಹೆಸರು ಕರ್ನಾಟಕದ ಇತಿಹಾಸದಲ್ಲಿ ಮಲೆದುರ್ಗದ ರಣಧೀರ ಎಂದು ಅಚ್ಚಳಿಯದೆ ಉಳಿಯಿತು. ಅವನು ಅಂದು ಮಾಡಿದ ಪ್ರತಿಜ್ಞೆ ಮುಂದಿನ 100 ವರ್ಷಗಳವರೆಗೆ ಜನರಿಗೆ ಸ್ಫೂರ್ತಿಯಾಯಿತು. ಸ್ವಾಭಿಮಾನಕ್ಕಾಗಿ ಹೋರಾಡುವವನು ಎಂದಿಗೂ ಸೋಲಲಾರ ಎಂಬುದಕ್ಕೆ ವಿಕ್ರಮನೇ ಸಾಕ್ಷಿಯಾಗಿದ್ದನು. Please subscribe and click the bell icon.